ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಿಮ್ಮನ್ನೆಲ್ಲ ಚಿಕ್ಕಪೇಟೆಗೆ ಕರ್ಕೊಂಡು ಬಂದಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಬ್ರಾಸ್ ಐಟಮ್ಸ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿದೆ. ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ ಹಾಗೆ ಯಾವ್ಯಾವದರ ಬೆಲೆ ಎಷ್ಟು ಅನ್ನೋದನ್ನ ಇವತ್ತಿನ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾವಿವತ್ತು ಹೋಗ್ತಾ ಇರೋವಂಥದ್ದು ಚಿಕ್ಕಪೇಟೆಯಲ್ಲಿ ಇರೋವಂಥ ಹರೇ ಕೃಷ್ಣ ಆರ್ಟ್ಸ್ ಅನ್ನೋ ಒಂದು ಅಂಗಡಿಗೆ. ಇಲ್ಲಿ ಎಲ್ಲ ರೀತಿಯಾದಂತಹ ಬ್ರಾಸು ಹಾಗೆ ಕಾಪರ್ ಪೂಜಾ ಐಟಮ್ಸು ಹಾಗೆ ಮನೆಯಲ್ಲಿ ಇಡೋವಂಥ ವಿಶೇಷವಾಗಿ ಅಲಂಕಾರಕ್ಕೆ ಅಂತ ಇಡೋವಂಥ ಎಲ್ಲ ಐಡಲ್ಗಳು ಸಿಗುತ್ತೆ. ಇವಾಗಂತೂ ಮನೆಯಲ್ಲಿ ಬ್ರಾಸ್ದು ಡೆಕೋರೇಟಿವ್ ಪೀಸಸ್ನ ಇಡೋವಂಥದ್ದು ಬಹಳನೇ ಟ್ರೆಂಡಲ್ಲಿದೆ. ನಾನು ಸುಮಾರು ಅಂಗಡಿಗಳಲ್ಲಿ ವಿಚಾರಿಸಿ ನೋಡಿದೆ, ಆದರೆ ನನಗೆ ಈ ಅಂಗಡಿಯಲ್ಲಿ ತುಂಬಾ ಹೋಲ್ಸೇಲ್ ಪ್ರೈಸ್ಗೆ ಎಲ್ಲ ವಸ್ತುಗಳು ಕೂಡ ಸಿಕ್ತು. ಹಾಗಾಗಿ ನಿಮಗೂ ಕೂಡ ಉಪಯೋಗ ಆಗ್ಬೋದು. ಏನಾದರೂ ತೊಗೋಬೇಕು ಅಂತಂದಾಗ ಈ ಅಂಗಡಿಗೆ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಅವ್ರ ಅಂಗಡಿಯವ್ರ ಹತ್ರ ವಿಚಾರಿಸಿ ಅವ್ರ ಹತ್ರ ಕೆಲವೊಂದು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀನಿ. ಹಾಗೆ ಅವ್ರ ಹತ್ರನೇ ಮಾತಾಡ್ಸಿದ್ದೀನಿ. ಯಾವ್ದ್ಯಾವುದು ಎಷ್ಟೆಷ್ಟು ಬೆಲೆ ಅಂತಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವು ನೋಡ್ತಾ ಹೋಗ್ಬೋದು. ನಮಸ್ಕಾರ. ನಮ್ಮ ಅಂಗಡಿ ಹೆಸರು ಬಂದ್ಬಿಟ್ಟು ಹರೇ ಕೃಷ್ಣ ಆರ್ಟ್ಸ್, BVK ಅಯ್ಯಂಗಾರ್ ರೋಡ್ ಚಿಕ್ಕಪೇಟೆಯಲ್ಲಿ ಇದೆ. ಆಪೋಸಿಟ್ ರಾಘವೇಂದ್ರ ಹೋಟೆಲ್. ನಮ್ಮ ಹತ್ರ ಎಲ್ಲ ಬ್ರಾಸ್ ಆರ್ಟಿಕಲ್ಸ್, ವಿಗ್ರಹ ಪೂಜಾ ಆರ್ಟಿಕಲ್ಸ್ ಎಲ್ಲ ಸಿಗುತ್ತೆ. ದೇವಸ್ಥಾನಕ್ಕೆ ಏನೇ ಬೇಕಂದ್ರೂ ಗಂಟೆ, ಪ್ರಭಾವಳಿ ಎಲ್ಲ ಸಿಗುತ್ತೆ. ಹಳೆ ಓಲ್ಡ್ ಸ್ಕ್ರಾಪ್ ಏನೇ ಇದ್ರೆ ತಗೋತೀವಿ ನಾವು. ಬ್ರಾಸ್ ಕಾಪರ್ ಏನೇ ಇರಲಿ. ಬ್ರಾಸಿಗೆ ಬಂದ್ಬಿಟ್ಟು 450 rupees kg ತಗೋತೀವಿ. ಕಾಪರ್ ಬಂದ್ಬಿಟ್ಟು 600. ಡೆಟ್ ರೇಟ್ ವೇಸ್ಟೇಜ್ ಅಂತ ಕೇಳ. ಬೇರೆ ಹೊಸ ಐಟಮ್ ಬೇಕಾದ್ರೆ ಏನೇ ತಗೋಬಹುದು ನೀವು. ಎಲ್ಲ ಐಟಮ್ ಸಿಗುತ್ತೆ ನಮ್ಮ ಹತ್ರ. ಪಾತ್ರೆ ಅಡಿಗೆ ಮಾಡೋದು ಸಿಗುತ್ತೆ. ಇರಲಿ ಅಂಡೆ, ಕೊಳಕ, ಪಾತ್ರೆ, ಸೌಟು ಎಲ್ಲ ತಗೋತೀವಿ. ಹೋಲ್ಸೇಲ್ ಪ್ರೈಸ್ ಅಲ್ಲ, ಹೋಲ್ಸೇಲ್ ಪ್ರೈಸ್ ಎಲ್ಲ ನಮ್ದು. ಕ್ವಾಂಟಿಟಿ ಬೇಕಾ ಕ್ವಾಂಟಿಟಿ ಸಿಗುತ್ತೆ. ಗಿಫ್ಟಿಂಗ್ ಪರ್ಪಸ್ ಏನೇ ಇದ್ರು ಎಲ್ಲ ಸಿಗುತ್ತೆ. ಎಲ್ಲ ದೇವ್ರ ವಿಗ್ರಹ, ಎಲ್ಲ ದೀಪ, ತಟ್ಟೆ, ಗಂಟೆ ಎಲ್ಲ ಸಿಗುತ್ತೆ. ಕಂಚಿನ ಊಟದ ತಟ್ಟೆ, ಬಿನಿಗೆ, ವರಮಹಾಲಕ್ಷ್ಮಿ ಗಿಡಕ್ಕೆ ಚಂಬು, ದೀಪಗಳು, ದೀಪಾಲೆ ಕಂಬ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ ಸರ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಯನ್ನ ಕೂರಿಸುವಂತ ಬಿಂದಿಗೆಗಳನ್ನ ತೋರಿಸ್ತಾ ಇದ್ದಾರೆ. ತಾಮ್ರದಲ್ಲಿ ಹಾಗೆ ಹಿತ್ತಾಳೆಯಲ್ಲಿ. ನಿಮ್ಗೆ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸ್ಟ್ಯಾಂಡರ್ಡ್ ಸೈಜ್ 3 ವರಮಹಾಲಕ್ಷ್ಮಿಗೆ ಇದು 3 ಲೀಟರ್ಸ್ ಕೆಪಾಸಿಟಿ ಇರೋದು 1200 rupees ಆಗುತ್ತೆ. 900 ಗ್ರಾಮ್ ವೇಟ್ ಬರುತ್ತೆ ಇದ್ದು. ಓಕೆ ಸರ್. ಬಂದ್ಬಿಟ್ಟು ನೆಕ್ಸ್ಟ್ ಸೈಜ್ 1.3 kg ವೇಟ್ ಬರುತ್ತೆ. 2000 rupees ಕಾಸ್ಟ್ ಆಗುತ್ತೆ ಇದಕ್ಕೆ. ಇದು ಲಾಸ್ಟ್ ಸೈಜು. ಇದಕ್ಕೆ ಬಂದ್ಬಿಟ್ಟು 2800 ರೂಪಾಯಿ ಆಗುತ್ತೆ. 1 kg 600 ಗ್ರಾಮ್ ವೇಟ್ ಬರುತ್ತೆ ಇದಕ್ಕೆ. 2800. ಹೌದು, 2800. ಹಾ, ಓಕೆ ಸರ್. ಇದು ಬಂದ್ಬಿಟ್ಟು ಹಿತ್ತಾಳೆ. ಪ್ರೈಸಸ್ ಎಲ್ಲ ಸೇಮೇ ಇರುತ್ತೆ. ಸೇಮೆ. ಇದು 2800. ಹೌದು, 2800. 6 ಸೈಜ್ ತಗೊಂಡ್ರೆ ನಿಮ್ಗೆ 2000 1200 ಗೆಲ್ಲ ಸಿಗುತ್ತೆ. ಎಷ್ಟು ಸರ್ ಅದು? 800 ಆಗುತ್ತೆ. ಹಳೇದೇನ್ ಪ್ರೈಸ್ಗೆ ಹಾಕೋತೀರಾ? ಹಳೆ ಬಂದ್ಬಿಟ್ಟು 450 ಬ್ರಾಸ್ ಇದೆ. 600 ಕಾಪರ್ ಇದೆ. ನೆಟ್ ರೇಟ್ ವೇಸ್ಟೇಜ್ ಅಂತ ತೆಗಿಯಲ್ಲ ಅದರಲ್ಲಿ. ಓಕೆ. ಆಮೇಲೆ ಇದೆಲ್ಲ ಸೈಜಸ್ ಸಿಗುತ್ತೆ ನಿಮಗೆ. ಓಕೆ. ಗಟ್ಟಿ ಲೈಟ್ ವೇಟ್ ಬೇಕಾ ಲೈಟ್ ವೇಟ್ ಸಿಗುತ್ತೆ. ಇದರಲ್ಲಿ ಸುಮಾರು ಸೈಜಸ್ಗಳು ಇದೆ. ನೋಡಿ, ಪ್ಲೇಟ್ಸ್ ಮದುವೆಲೆಲ್ಲ ಕಳಸ ಇಡಕ್ಕೆ ಹೆವಿ ಗೇಜು. ಇದರಲ್ಲಿ 3-4 ಸೈಜ್ ಸಿಗುತ್ತೆ ನಿಮಗೆ. ಆಮೇಲೆ ಈ ತರ ಗಾಡಿ ಓಡಿಸಿದೆ
ಇದು ಎಷ್ಟಾಗುತ್ತೆ? ಸರ್ ಇದು ಮೇಡಮ್ ಇದ್ರಲ್ಲಿ ಎರಡು ಸೈಜಸ್ ಬರುತ್ತೆ. ಹಾ. ಇದು 1600. ಇದಕ್ಕಿಂತ ಚಿಕ್ಕದು ತಗೊಂಡ್ರೆ ನಿಮ್ಗೆ 1400 ಸಿಗುತ್ತೆ. ಎಲ್ಲ ಫಿಕ್ಸ್ ಎರಡು ಇರುತ್ತೆ. ದೀಪ, ಕುಂಕುಮ ಭರಣಿ, ಒಂದು ಕಳಸ, ಒಂದು ತಟ್ಟೆ. ಇಲ್ಲಿ ರಿಮೂವಬಲ್, ಕ್ಲೀನಿಂಗ್ಗೆ ಈಸಿ ಆಗಲಿ ಅಂತ ಪರ್ಪಸ್ಗೆ 5 ಇಂಚ್ ಹಿಡಿದು 12 ಇಂಚ್ ಗಂಟ ಸಿಗುತ್ತೆ ನಿಮಗೆ. ಎಲ್ಲ ಚಿಕ್ಕದೆಲ್ಲ ಸಿಗುತ್ತೆ. ಇದೆಲ್ಲ ಪೂರ್ತಿ ಲಕ್ಷ್ಮಿ ರೇಂಜ್ ಇದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು ಇದು ನಿಮ್ಗೆ 250 ರುಪೀಸ್ ಸ್ಟಾರ್ಟಿಂಗ್ ಇದೆ. ಅದಕ್ಕೆ ಚಿಕ್ಕದ್ ಬೇಕಂದ್ರೆ ಈ ಸೈಜ್ ಬರುತ್ತೆ. 200 ರುಪೀಸ್ ಆಗುತ್ತೆ. ಇದು ಲಕ್ಷ್ಮಿ ಸರಸ್ವತಿ ಎಲ್ಲ ಸಿಗುತ್ತೆ ನಿಮಗೆ. ಫುಲ್ ಡೀಟೇಲಿಂಗ್ ವರ್ಕು. ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ಇದೆಲ್ಲ ಕೃಷ್ಣ ವೆರೈಟಿ ಇದೆ, ಕುಬೇರ ಇದೆ, ಅನ್ನಪೂರ್ಣಿ ಇದೆ, ಎಲ್ಲ ದೇವರು ಸಿಗುತ್ತೆ. ಇಲ್ಲಿ ನೋಡಿ ವರಾಹಿ ದೇವಿ, ಬುದ್ಧ ಬೇಕಾ ಬುದ್ಧ ಸಿಗುತ್ತೆ. ಶೋ ಪೀಸ್ ಬುಲ್ಲಕ್ ಕಾರ್ಟ್ ಇದೆಲ್ಲ ಏನ್ ಪ್ರೈಸ್ ಇದೆ? ಇದು ನಿಮ್ಗೆ ಓನ್ಲಿ 650 ರುಪೀಸ್ ಆಗುತ್ತೆ. ಓನ್ಲಿ 650. ಇದ್ರಲ್ಲಿ ನಿಮ್ಗೆ ಸ್ಟೋನ್ ಅಲ್ಲಿ ಬೇಕಾ ಸ್ಟೋನ್ ಅಲ್ಲಿ ಸಿಗುತ್ತೆ ನೋಡಿ. ನಿಮ್ಗೆ 950 ರುಪೀಸ್ ಆಗುತ್ತೆ. ಮೇಂಟೆನೆನ್ಸ್ ಫ್ರೀ. ಶೋ ಪೀಸಿಗೆ ಇಲ್ಲ ಗಿಫ್ಟಿಂಗ್ ಪರ್ಪಸ್ಗೂ ಯೂಸ್ ಆಗುತ್ತೆ ಇದೆಲ್ಲ. ಇದು ನೋಡಿ ಎಲಿಫೆಂಟ್ಸ್ ವರಮಹಾಲಕ್ಷ್ಮಿಗೆ. ಇದೆಲ್ಲ ಸೈಜಸ್ ಸಿಗುತ್ತೆ. ಇದರಲ್ಲಿ ಸ್ಟಾರ್ಟಿಂಗ್ ಸೈಜ್ ತೋರಿಸಿ, ಹಾಗೆ ಏನ್ ಪ್ರೈಸ್ ಅಂತ ತೋರಿಸಿ ಸರ್. ಗೇಜ್ ಚೆನ್ನಾಗಿದೆ ಅಲ್ಲ? ನೋಡಿ ಸ್ಟಾರ್ಟಿಂಗ್ ಸೈಜ್ ಚಿಕ್ಕ ಪುಟಾಣಿ ಬರುತ್ತೆ. 200 ರುಪೀಸ್ ಸೆಟ್ಟಿಗೆ ಆಗುತ್ತೆ. ಅದರಿಂದ ಹಿಡಿದು ನಿಮಗೆ ಅಪ್ ಟು 40,000-50,000 ಗಂಟ ಎಲ್ಲ ಸೈಜಸ್ ಸಿಗುತ್ತೆ. ಫುಲ್ ದೊಡ್ಡ ಸೈಜ್. ಹೌದು. ಇದು ನೋಡಿ 2200 ರೂಪಾಯಿ ಆಗುತ್ತೆ. ಫುಲ್ ಒಳಗಡೆ ಎಲ್ಲ ಏನು ಟೊಳ್ಳಿಲ್ಲ, ಫುಲ್ ಟೊಳ್ಳೆ ಬರುತ್ತೆ ಇದು. ಹಾ ಹಾ. ಹಾ. ಹೆವಿ ಗೇಜ್ ಅಲ್ಲಿ ಶಂಕು ಚಕ್ರ ಸೆಟ್ ಬರುತ್ತೆ. ಶಂಕು ಚಕ್ರ ನಾಮ ಇರೋದು ಬರುತ್ತೆ. ಆಮೇಲೆ ಶಂಕು ಚಕ್ರ ಇದೊಂದು ಟೈಪ್ ಬರುತ್ತೆ. ಇದು ಸಣ್ಣ ಸೈಜ್, ಇದ್ರಲ್ಲೇ ದೊಡ್ಡದು ಬರುತ್ತೆ. ದೊಡ್ಡ ಸೈಜ್ ಕೂಡ ಬರುತ್ತೆ. ಇದ್ರಲ್ಲಿ 2 ಸೈಜ್ ಕೂಡ ಸಿಗುತ್ತೆ ನಿಮಗೆ. ಇದು ಎಷ್ಟು ಸರ್? ಇದು ನಿಮ್ಗೆ 550 ರುಪೀಸ್ ಆಗುತ್ತೆ. ಇದು 850 ರುಪೀಸ್ ಸೆಟ್ಟಿಗೆ 1200 ಆಗುತ್ತೆ. ನೆಕ್ಸ್ಟ್ ನೋಡಿ ವಾಸ್ತು ದೀಪ ಅಂತ, ಇದು ಗಾರ್ಡನ್ಸ್ ಮೇಲೆ 650 ರುಪೀಸ್ ಸೆಟ್ಟಿಗೆ. 650 ಸೆಟ್ಟಿಗೆ. ಹೌದು. ಆಮೇಲೆ ದೀಪ. ಹೌದು, ವಾಸ್ತು ದೀಪ ಅಂತಾರೆ ಇದಕ್ಕೆ. ಓಕೆ. ಇದು ನೋಡಿ ಬಾಲಾಜಿ ದೀಪ ಅಂತ. ಇದು ಸಿಂಗಲ್ ಇಡ್ತಾರೆ, ಗಿಫ್ಟಿಂಗ್ ಕೊಡ್ತಾರೆ. 1050 ರೂಪಾಯಿ ಆಗುತ್ತೆ ಒಂದಕ್ಕೆ. ಕಳಸ, ಕಾಯಿ, ಎಲೆ ಪೂರ್ತಿ ಸೆಟ್ ಬರುತ್ತೆ. ಅದು ಓಪನ್ ಮಾಡ್ಕೋಬೋದಾ? ಇದು ನೋಡಿ ಓಪನ್ ವಾಷಬಲ್ ಪೂರ್ತಿ. ಇದು ಕೂಡ ತೆಗಿಬಹುದು, ಇದು ಕೂಡ ತೆಗಿಬಹುದು ನೀವು. ಇಲ್ಲಿ 2 ಸೈಜ್ ಸಿಗುತ್ತೆ. ಇದು 2800 2000 ರುಪೀಸ್ ಆಗುತ್ತೆ. ಇದು ಸ್ಮಾಲ್, ಇದು ಬಿಗ್. 2 ಸೈಜ್ ಸಿಗುತ್ತೆ. ಇದೆಲ್ಲ ಆಂಟಿಕ್ ಪೀಸ್ ಅಲ್ಲ? ಇದೆಲ್ಲ ಆಂಟಿಕ್ ಪೀಸ್. ಲಕ್ಷ್ಮಿ ವಾಹನ ಇದೆಲ್ಲ ಗೂಬೆ. ಹಾ. ಶೋ ಪೀಸ್ ಆಗೂ ಇಡ್ಬೋದು. ಇದ್ರಲ್ಲಿ ನಮ್ಗೆ ಸುಮಾರು ಸೈಜಸ್ಗಳು ಸಿಗುತ್ತೆ. ಇದು ದೊಡ್ಡ ಸೈಜ್ ಆಗುತ್ತೆ. ದೊಡ್ಡ ಸೈಜ್, ಲಾಸ್ಟ್ ಸೈಜ್. ಚೆನ್ನಾಗಿದೆ. 4000 ರುಪೀಸ್ ಅಲ್ಲ ಇದು? 4000 ಇದೇ ಏನೋ ಲಾಸ್ಟ್ ಸೈಜ್ ಇದೆ. ಲಾಸ್ಟ್. ಹೌದಾ? ಇದಕ್ಕಿಂತ ಚಿಕ್ಕ ಸೈಜ್ ಬೇಕಂದ್ರೆ ನಿಮ್ಗೆ ಸಿಗಲ್ಲ. ಗಿಫ್ಟಿಂಗ್ ಗಣೇಶ ಇಡ್ಬೋದು, ಫ್ಯಾನ್ಸಿಗೆ ಇಡ್ಬೋದು. ಓಪನ್ ಇರುತ್ತೆ. ಎಷ್ಟಿದೆ ಇದು ಟೋಟಲ್? ಯಾವುದು? ಇದು ನಿಮ್ಗೆ ಬಂದ್ಬಿಟ್ಟು 6500 ರುಪೀಸ್ ಆಗುತ್ತೆ. ಫುಲ್ ಹೆವಿ ಇದೆ, ಹೆವಿ. ದೀಪಗಳು ಎಷ್ಟು ಬತ್ತಿ ಇಟ್ಕೊಂಡು ಮಾಡ್ಬೋದು ಅಂತ? 28 ಆಗ್ತದೆ. 28. ನೋಡಿ 6,500 ಆಗುತ್ತೆ. ಫುಲ್ ಹೆವಿ. ಓಕೆ. ಎಂಟ್ರೆನ್ಸ್ ಗೆ ಹಾಕಕ್ಕೆ ವಿತ್ ಲ್ಯಾಕರ್ ಫಿನಿಶಿಂಗ್ ಆಗಿದೆ. ಮೇಂಟೆನೆನ್ಸ್ ಫ್ರೀ. ಇದು ಕಪ್ ಗಿಫ್ಟ್ ಏನು ಆಗೋದಿಲ್ಲ, ಡಲ್ ಆಗೋದಿಲ್ಲ. ಬಟ್ಟೆಲ್ಲ ಒರಿಜಿನಲ್ ಹಂಗೆ ಇರುತ್ತೆ. 3500 ಆಗುತ್ತೆ. 3500. ಹೌದು. ಸಿಂಗಲ್ ಪೀಸ್ ಅಲ್ಲ ಅದು? ಹೌದು, ಸಿಂಗಲ್ ಪೀಸ್. ಕಾಲಿಂಗ್ ಬಂದಿದೆ. ಓಕೆ. ಅದರಲ್ಲೇ ಬೇರೆ ಬೇರೆ ವೆರೈಟಿ ಇದೆ. ಇದು ವೆರೈಟಿ ಇದೆ. ಇದು ನೋಡಿ, ಇದು ವಿತ್ ಲ್ಯಾಕರ್ ಕೋಟಿಂಗ್ 1200 ಆಗುತ್ತೆ. 1200 1 ಪೀಸಿಗೆ ವಿತ್ ಲ್ಯಾಕರ್ ಕೋಟಿಂಗ್. ಇದು 1 ಪೀಸ್ಗಾ? ಹೌದು. ಇದು 1 ಪೀಸ್ಗೆ? ಇಲ್ಲ, 1 ಪೀಸ್ಗೆ ರೇಟ್. ಇದು ಗಜಲಕ್ಷ್ಮಿ ದೀಪ ಆ ಕಡೆ ಆನೆ ಇರೋದು. ಇದು ನಿಮ್ ಸ್ಟಾರ್ಟಿಂಗ್ ನಿಮ್ಗೆ 250 ಇಂದ ಹಿಡಿದ್ಬಿಟ್ಟು ನಿಮ್ಗೆ 4000 5000 ಗಂಟ ಎಲ್ಲ ಸೈಜಸ್ ಸಿಗುತ್ತೆ. ಇದು ಇದು ಕಾಮಾಕ್ಷಿ ದೀಪ. ಕೈಯಲ್ಲಿ ಕಬ್ಬಿಟ್ಕೊಂಡಿರುತ್ತೆ. ನಿಮ್ಗೆ ಸ್ಟಾರ್ಟಿಂಗ್ 800 ಇಂದ ಹಿಡಿದ್ಬಿಟ್ಟು ನಿಮ್ಗೆ 3000 ಗಂಟ ಸಿಗುತ್ತೆ. ಇದರಲ್ಲಿ ಅಷ್ಟಲಕ್ಷ್ಮಿ ಇದೆ ನೋಡಿ. ಆಂಟಿಕ್ ಅಲ್ಲಿ ಅಷ್ಟಲಕ್ಷ್ಮಿ ವಿತ್ ಕುಬೇರ ಇದೆ. ಅಷ್ಟಲಕ್ಷ್ಮಿ ವಿತ್ ಕುಬೇರ. ದೊಡ್ಡ ಸೈಜ್ ಇದು. ನಿಮ್ಗೆ 2200 ಒಂದಕ್ಕೆ ಕಾಸ್ಟ್ ಆಗುತ್ತೆ.
ಫುಲ್ ಹೆವಿ ಗೇಜ್ ಅಲ್ಲಿ ಇದೆ. ನೆಕ್ಸ್ಟ್ ನೋಡಿ ನಿಮ್ಗೆ ಶಂಕು ಚಕ್ರ ದೀಪ ಅಂತ ಇದು. ಶಂಕು ಚಕ್ರ ದೀಪ ಅದೆಷ್ಟಾಗುತ್ತೆ? ಸೆಟ್ಟಿಗೆ 550 ಆಗುತ್ತೆ ನಿಮಗೆ. ಚಿಕ್ಕ ಸೈಜ್ ತಗೊಂಡ್ರೆ ಚಿಕ್ಕ ಸೈಜ್ ಅದಕ್ಕೆ ಸ್ಟಾಕ್ ಇಲ್ಲ, ಮತ್ತೆ ತಗೊಂಡ್ರೆ 450 rupees ಆಗುತ್ತೆ. ಗೊತ್ತಿಲ್ಲ ಹಾಕಕ್ಕೆ. ಸೆಂಟರ್ ನಮ್ಮನೇಲಿ ಸೇಮ್ ಇತ್ತು, ಇನ್ನೊಂದು ಸ್ವಲ್ಪ ದೊಡ್ಡದಿತ್ತು, ಅದು ಬಿದ್ದು ಒಡೆದೋಯ್ತು, ಅಲ್ಲಿ ಬಿದ್ದುಬಿಟ್ಟು. ನೋಡಿ ದೀಪ ಚೆನ್ನಾಗಿದೆ. 850 ಆಗುತ್ತೆ. ಗುಡ್ ಸೈಜ್ ಇದು 1200. ನೆಕ್ಸ್ಟ್ ಇದ್ರಲ್ಲಿ ನಿಮ್ಗೆ ಇನ್ನೊಂದು ಬೌಲ್ ಟೈಪ್ ಅಲ್ಲಿ ಸಿಗುತ್ತೆ ಈ ತರ. ಇದು ನೋಡಿ ಬೌಲ್ ಟೈಪ್ ಅಲ್ಲಿ ಬೌಲ್. ಈಗ ನಂದಾದೀಪ ಅಂತ ಹೇಳ್ತಾರಲ್ಲ ಸರ್, ಕವರ್ ಮಾಡ್ಬಿಟ್ಟು ಗ್ಲಾಸ್ ಸಿಗುತ್ತೆ. ಇದು ನೋಡಿ 1200 ಸೆಟ್ಟಿಗೆ. ಅದ್ರಲ್ಲೇ ಸ್ವಲ್ಪ ದೊಡ್ಡದು ಸಿಗುತ್ತೆ. ಅದ್ರಲ್ಲಿ ಇದೆ ಅದು ಸ್ವಲ್ಪ ದೊಡ್ಡದು ಬೇಕಂದ್ರೆ ಇದು ನೋಡಿ 1000 ಜಾಸ್ತಿ ಎಣ್ಣೆ ಇಡ್ಸುತ್ತೆ. ಹೌದು, ಫುಲ್ ಡೀಪ್ ಇದೆ ನೋಡಿ, 2 inches ಡೀಪ್ ಸಿಗುತ್ತೆ. ಫುಲ್ ಈಗ ನವರಾತ್ರಿ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ದೊಡ್ಡ ಸೈಜು, ಮೀಡಿಯಮ್ಮು, ಚಿಕ್ಕದು. ಸೈಜ್ ನಂಬರ್ 4, 5, 6 ಅಂತ ಇದು ನವರಾತ್ರಿ ಇಲ್ಲೆಲ್ಲ ನವರಾತ್ರಿ ಇಡಕ್ಕೆ. ನೋಡಿ ಗ್ಲಾಸ್ ತೆಗಿಬಹುದು, ಇದು ತೆಗಿಬಹುದು. ಇದು ನೋಡಿ ಬತ್ತಿ ಅಡ್ಜಸ್ಟ್ಮೆಂಟ್ ಇದು ನೋಡಿ. ಗ್ಲಾಸ್ ಇದೆ ನೋಡಿ. ಇದು ಚಿಕ್ಕ ಸೈಜ್ ಅಲ್ಲ? ಇದು ಚಿಕ್ಕ ಸೈಜು. ನೆಕ್ಸ್ಟ್ ನಿಮ್ಗೆ ನೋಡಿ 5 ನಂಬರ್. ಇದು ನೋಡಿ 6 ನಂಬರ್. ಇದು ನೋಡಿ ಲಾಸ್ಟ್ ಸೈಜ್ ಇದು. ಎಣ್ಣೆ ಜಾಸ್ತಿ ಹೌದು, ಎಣ್ಣೆ ಜಾಸ್ತಿ ಇಡ್ಸುತ್ತೆ. ಇದು 1350 ಇದು ಎಷ್ಟೊತ್ತು ಉರಿಬಹುದು ಸರ್? ನಿಮ್ಗೆ ಆರಾಮಾಗಿ ಒಂದು 200 ml ತುಪ್ಪ ಇಲ್ಲ ಎಣ್ಣೆ ಇಡ್ಸುತ್ತೆ. ಇದ್ರಲ್ಲಿ ಆರಾಮಾಗಿ ಒಂದು ಡೇ ಪೂರ್ತಿ ಹಾಕಿದ್ರು ಇಲ್ಲಿ ಬಿಸಿ ಆಗೋದ್ರಿಂದ ಅದು ನಮ್ಗೆ ಮೆಲ್ಟ್ ಆಗುತ್ತೆ. ಏನಾಗೋದಿಲ್ಲ ನೋಡಿ. ಇದು ಚಿಕ್ಕದು 1200 ಆಗುತ್ತೆ. ಇದು 900 rupees ಆಗುತ್ತೆ. ನಂಬರ್ 4 900 ಆಗುತ್ತೆ. ಇದು 1200 ಆಗುತ್ತೆ. ಇದು 1350 ಆಗುತ್ತೆ. ಆನೆ ಮೇಲೆ ದೀಪ ವರಮಹಾಲಕ್ಷ್ಮಿಗೆ ಇಡ್ಬೋದು. ವರಮಹಾಲಕ್ಷ್ಮಿಗೆ ನೋಡಿ ಸೆಟ್. ಇದು ಸೆಟ್ ಬಂದ್ಬಿಟ್ಟು 10,000 ರೂಪಾಯಿ ಸೆಟ್ ಆಗುತ್ತೆ. ಫುಲ್ ಹೆವಿ ಇದೆ, 6-7 kgs ವೇಟ್ ಬರುತ್ತೆ ಇದ್ರದ್ದು. ನೋಡಿ 5 ಬತ್ತಿ ಇದೆ, ಪಂಚ 5 ಹಾಕ್ಬೋದು. ಆನೆ ಸಪರೇಟ್ ಆಗಿ ಇಡ್ಬೇಕಂತ ಏನಿಲ್ಲ. ಆನೆ ಸಪರೇಟ್ ಆಗಿ ಇಡಂಗೆ ಏನಿಲ್ಲ. ನೋಡಿ ಕೆಳಗಡೆ ಆನೆ ಇದೆ, ಮೇಲೆ ದೀಪ ಹಚ್ಚಿ ಇನ್ನ ಚೆನ್ನಾಗಿ ಕಾಣುತ್ತೆ. ಇದು ಬೇಕಂದ್ರೆ ಹೂವಾಗಿ ಹಾಕಿದ್ರೆ ಇನ್ನ ಸೂಪರ್ ಆಗಿ ಕಾಣುತ್ತೆ. ಇದು ಫ್ಲವರ್ ಡೆಕೋರೇಷನ್ ಹಬ್ಬಕ್ಕೆ ಇಲ್ಲ ನೀರ್ ಇದರಲ್ಲಿ ಸ್ಮಾಲ್ ಫ್ರಮ್ 5 inch ಇಂದ ಹಿಡಿದು 14 inch ಗಂಟೆ ರೆಡಿ ಸಿಗುತ್ತೆ ನಿಮ್ಗೆ. ಚಿಕ್ಕ ಸೈಜ್ ಎಷ್ಟು? ಚಿಕ್ಕ ಸೈಜ್ ಇದು ನೋಡಿ. ಇದು ಸ್ಮಾಲ್ ಸೈಜ್. ಸ್ಟಾರ್ಟಿಂಗ್ ಸೈಜ್ 5 inch. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 550 rupees ಆಗುತ್ತೆ ಒಂದಕ್ಕೆ. ಇದರಿಂದ ಹಿಡಿದು ನಿಮ್ಗೆ 6, 7, 8, 9, 10, 11, 12, 14. ಇದಾದ್ರೆ ಇದು 10 ಸೈಜ್. ಇದು 1400 rupees ಆಗುತ್ತೆ. 1400. ಹೌದು. ಇದು ನಾವು ಉರ್ಲಿಗೂ ಬಳಸ್ಕೋಬಹುದು, ಪ್ರಸಾದ ಏನು ಬೇಕಾ ಮಾಡ್ಬೋದು. ಯಾಕಂದ್ರೆ ಒಳಗಡೆ ಕಲೈ ಮಾಡ್ಬಿಟ್ಟು ಅಡಿಗೆಗೂ ಕೂಡ ಯೂಸ್ ಮಾಡಬಹುದು. ಇದಕ್ಕೆ ಸ್ಟ್ಯಾಂಡ್ ಕೂಡ ಸಿಗುತ್ತೆ. ಇದು ನೋಡಿ ವಿತ್ ಸ್ಟ್ಯಾಂಡ್. ಸ್ಟ್ಯಾಂಡ್ ಬೇಕಂದ್ರೆ 2000 ಆಗುತ್ತೆ. 1400. 2400 ರೂಪಾಯಿ ಆಗುತ್ತೆ ಸೆಟ್ಟಿಗೆ. ಇದು ಎರಡಕ್ಕೆ. ಹೌದು. ವಿತ್ ಗಂಟೆ ಬರುತ್ತೆ. ನಾವು ಗಂಟೆ ಬರುತ್ತೆ. ಇಲ್ಲಿ ದೀಪ ಹಾಕೋಬಹುದು. ದೊಡ್ಡ ಬೆಲ್ ಬೇಕಾ ಬೆಲ್ ಹಾಕೋಬಹುದು. ಹ್ಯಾಂಗ್ ಆಗ್ಬಿಟ್ಟು ಪ್ಲಾಂಟ್ ಇದು ಪಾಟ್ ಹಾಕೋಬಹುದು. ಪ್ಲಾಸ್ಟಿಕ್ ಪಾಟ್ ಅಲ್ಲಿ ಗಿಡ ಹಾಕೊಂಡು ಮಲ್ಟಿಪರ್ಪಸ್. ಸುಮಾರು ಡಿಸೈನ್ಸ್ ಗಳೆಲ್ಲ ಸಿಗುತ್ತೆ. ಶಂಕು ಚಕ್ರ, ಪೀಕಾಕ್, ಗಣೇಶ ಎಲ್ಲ ಸಿಗುತ್ತೆ. ದೊಡ್ಡ ಸೈಜ್ ಬೇಕಾ ದೊಡ್ಡ ಸೈಜ್ ಸಿಗುತ್ತೆ. ಅದೆಷ್ಟಾಗ್ಬೋದು? 6500 ಸೆಟ್ಟಿಗೆ ಆಗುತ್ತೆ. ಎರಡು. ಇವಾಗ ನೀವು ನೋಡ್ತಾ ಇರೋದೆಲ್ಲದೂ ಕೂಡ ಹ್ಯಾಂಗಿಂಗ್ ದೀಪಗಳು. ದೇವ್ರ ಮನೆ ಮುಂದೆ ಹಾಕೋಬೋದು, ದೇವ್ರ ಮನೆ ಒಳಗಡೆ ಕೂಡ ಹಾಕೊಬೋದು. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹಬ್ಬಗಳಿಗೆ, ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಅಥವಾ ಬೇರೆ ಹಬ್ಬಗಳಿಗೆ ಅನುಕೂಲ ಆಗೋ ಹಾಗೆ ಯಾವ್ಯಾವ ವಸ್ತುಗಳ ಪ್ರೈಸ್ಗಳು ಎಷ್ಟೆಷ್ಟಿದೆ, ಯಾವ್ಯಾವ ವೆರೈಟಿ ಡಿಸೈನ್ಗಳಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಮುಂದಿನ ವ್ಲಾಗಲ್ಲಿ ಡೆಕೋರೇಟಿವ್ ಪೀಸಸ್ಸು, ಅದು ಕಾಮಧೇನು ಆಗಿರ್ಬೋದು, ಕೃಷ್ಣ ರಾಧಾಕೃಷ್ಣ ಆಗಿರ್ಬೋದು, ಈ ರೀತಿ ಉಯ್ಯಾಲೆಯಲ್ಲಿ ಕೂತಿರೋವಂಥ ಗಣಪತಿ ಅಥವಾ ಕೃಷ್ಣ ಆಗಿರ್ಬೋದು, ದೊಡ್ಡದಾಗಿರೋವಂಥ ಬುದ್ಧನ ಮೂರ್ತಿ, ಇದೆಲ್ಲದರ ಪ್ರೈಸ್ಗಳು ಎಷ್ಟಾಗತ್ತೆ, ಹಾಗೆ ಯಾವೆಲ್ಲ ಹೊಸ ಕಲೆಕ್ಷನ್ಸ್ ಬಂದಿದೆ, ಯಾವ್ಯಾವ ಡಿಸೈನ್ಗಳಿದೆ ಅನ್ನೋದನ್ನು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಆ ವ್ಲಾಗ್ನ ತಪ್ಪದೇ ನೋಡ್ತೀರಾ ಅಂತ ಕೂಡ ಭಾವಿಸ್ತೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಬ್ರಾಸ್ ಐಟಮ್ಸ್ ಬೇಕು ಅಂತಂದರೆ
ಇವರ ಹರೇ ಕೃಷ್ಣ ಆರ್ಟ್ಸ್ ಅನ್ನೋ ಅಂಗಡಿಗೆ ಹೋಗಿ ತುಂಬ ಹೋಲ್ಸೇಲ್ ಪ್ರೈಸ್ಗೆ ನಿಮಗೆ ಕೊಡ್ತಾರೆ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.